ಹಲೋ ನಮಸ್ಕಾರ, ನಾನು ಅರ್ಪಿತಾ ಅಭಿಷೇಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಇನ್ಸ್ಟಾಗ್ರಾಮಲ್ಲಿ ಈ ಫೋಟೋ ಹಾಕಿದ್ಮೇಲೆ ಮೈ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆನೂ ಅರ್ಪಿತಾ ನಿಮ್ಮ ಹೇರ್ ಕೇರ್ ರೊಟೀನ್ ಹೇಳಿ ಅಂತ. ಸೊ ಐ ಥಾಟ್ ಹೇಳೋದ್ಕಿಂತ ನನ್ನ ಜರ್ನಿ ಅಥವಾ ನನ್ನ ಹೇರ್ ಕೇರ್ ರೊಟೀನ್ ಮಾಡೋದನ್ನು ನಿಮ್ಮ ಮುಂದೆ ಪ್ರಾಕ್ಟಿಕಲಿ ತೋರಿಸಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನಿಸ್ತು. ಸೊ ಜಾಸ್ತಿ ಮಾತಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇವತ್ತಿಗೆ ನನ್ನ ತಲೆ ಸ್ನಾನ ಆಗಿ 3rd ಡೇ, ಅಂದರೆ ಮೊನ್ನೆ ಮಾಡಿದ್ದು. ಸೊ ಮೊನ್ನೆ, ನೆನ್ನೆ, ಇವತ್ತು, ಓಕೆನಾ, 3ನೇ ದಿನ. ಆ್ಯಂಡ್ ಯೂಶಲಿ ನಾನು 3 days ಅಷ್ಟೇ ಮ್ಯಾಕ್ಸಿಮಮ್ ಬಿಡೋದು, ಯಾಕಂದರೆ ನನ್ನ ಕೂದಲು ಆಯಿಲಿ ಆಗೋದು ಶುರು ಆಗುತ್ತೆ ಆ್ಯಂಡ್ ನನಗೆ ಅದು ಇಷ್ಟ ಆಗಲ್ಲ. ಆ್ಯಂಡ್ ನಾನು ಸ್ಕ್ಯಾಲ್ಪ್ ಸಿರಮ್ ಬೇರೆ ಹಾಕೋದ್ರಿಂದ ಡೈಲಿ ತುಂಬ ಗಲೀಜಾಗಿ, ಆಯಿಲಿ ಆಗಿ, ಡರ್ಟಿ ಆಗಿದ್ರೆ ಇಟ್ ಈಸ್ ನಾಟ್ ಹೆಲ್ದಿ. ಸ್ಕ್ಯಾಲ್ಪ್ ಕ್ಲೀನ್ ಆಗಿರೋದು ಇಂಪಾರ್ಟೆಂಟ್. ತುಂಬ ಜನ ಹೇಳ್ತಾರೆ ಗೊತ್ತಾ, ವಾರಕ್ಕೆ ಒಂದಿನ ತಲೆ ಸ್ನಾನ ಮಾಡಿ, ಟ್ರೈನ್ ಮಾಡಿ ನಿಮ್ಮ ಕೂದಲನ್ನ ಅಂತೆಲ್ಲ. ದಟ್ ಡಸಂಟ್ ವರ್ಕ್ ಫಾರ್ ಎವ್ರಿಬಡಿ. ನೀವು ಕೂದಲು ಸ್ಕ್ಯಾಲ್ಪ್ನ ಟ್ರೈನ್ ಮಾಡೋದಕ್ಕಿಂತ ನಿಮ್ಮ ಸ್ಕ್ಯಾಲ್ಪ್ನ ಕ್ಲೀನಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ನಂದು 3rd ಡೇ ಹೇರ್. ಆ್ಯಂಡ್ ನಾನು ಮುಂಚೆ ಎಲ್ಲ ತಲೆ ಸ್ನಾನ ಮಾಡೋ ದಿನ ಎಣ್ಣೆ ಹಚ್ತಾ ಇದ್ದೆ, 2 hours ಬಿಟ್ಟು ತಲೆ ಸ್ನಾನ ಮಾಡ್ತಾ ಇದ್ದೆ, ಬಿಕಾಸ್ ತುಂಬ ತೆಳ್ಳಗಿತ್ತು ಅಲ್ವಾ ಕೂದಲು. ಸೊ ಅದಕ್ಕೆ ಐ ವುಡ್ ಸಜೆಸ್ಟ್ ದ ಸೇಮ್. ಯಾರಿಗಾದ್ರೂ ತುಂಬ ತೆಳ್ಳಗಿದ್ರೆ ಕೂದಲು, ಓವರ್ ನೈಟ್ ತಲೆಗೆ ಎಣ್ಣೆ ಹಚ್ಚಬೇಡಿ. ಯಾಕೆ ಅಂತಂದರೆ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಹಾಗೆ ಆಲ್ಮೋಸ್ಟ್ ಒಂದು 3-4 months ನಾನು ಸ್ನಾನ ಮಾಡೋ ಬೆಳಗ್ಗೆ ಹಚ್ಬಿಟ್ಟು ಒಂದು 2-3 hours ಬಿಟ್ಟು ಆಮೇಲೆ ಸ್ನಾನ ಮಾಡ್ತಾ ಇದ್ದೆ. ಸೊ ಈಗ ಆಲ್ಮೋಸ್ಟ್ ಒಂದು ತಿಂಗಳಿಂದ ನಾನು ಓವರ್ ನೈಟ್ ಅಪ್ಲೈ ಮಾಡ್ತಾ ಇದ್ದೀನಿ, ಬಿಕಾಸ್ ನೌ ಮೈ ಹೇರ್ ಇಸ್ ಗೆಟಿಂಗ್ ಥಿಕ್ಕರ್. ಸೊ ಹಾಗಾಗಿ ಓವರ್ ನೈಟ್ ಅಪ್ಲೈ ಮಾಡೋದನ್ನು ಅಭ್ಯಾಸ ಮಾಡಿದ್ದೀನಿ. ಸೊ ಫಸ್ಟು ಚೆನ್ನಾಗೆ ತಲೆ ಬಾಚ್ಕೋಬೇಕು. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋದು ಈ ವುಡನ್ ಕೂಮ್. ದಿಸ್ ಇಸ್ ಫ್ರಮ್ ಸೀಕ್ರೆಟ್ ಹೇರ್ ಆಯಿಲ್. ಸೊ ನೀವು ಯಾವುದಾದ್ರೂ ವುಡನ್ ಕೂಮ್ ತೊಗೋಬೋದು. ಆ್ಯಂಡ್ ನಾನು ಈ ವಿಡಿಯೋಲಿ ಯಾವುದೇ ಬ್ರ್ಯಾಂಡ್ನು ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ಏನೇನು ಯೂಸ್ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಅದರಲ್ಲಿ ಏನು ಬೇಕೋ ಅದನ್ನು ತೊಗೋಬೋದು, ಏನು ಬೇಕೋ ಬಿಡ್ಬಹುದು, ಅಥವಾ ಆ ಜಾಗದಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ಸು ಯೂಸ್ ಮಾಡ್ಬೋದು. ಓಕೆ, ನನಗೆ ಸ್ವಲ್ಪ ಸ್ಕ್ಯಾಲ್ಪ್ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ಆ್ಯಕ್ಚುಲಿ ಎಣ್ಣೆ ಹಾಕಾದ್ಮೇಲೆ ಮಸಾಜ್ ಮಾಡಿ ಅಂತ ಹೇಳ್ತಾರಲ್ವಾ. ನಾನು ಓದಿರೋ ಪ್ರಕಾರ ಫಸ್ಟು ಚೆನ್ನಾಗಿ ಮಸಾಜ್ ಮಾಡಿ ಆಮೇಲೆ ಎಣ್ಣೆ ಅಥವಾ ಏನಂತಾರೆ ಸಿರಮ್ ಏನಾದರೂ ಅಪ್ಲೈ ಮಾಡಿ, ಮತ್ತೆ ಅದಾದಮೇಲೆ ಇನ್ನೊಂದು 2-3 minutes ಮಸಾಜ್ ಮಾಡಬೇಕು. ಓಕೆನಾ? ಸೊ ಅದನ್ನೇ ನಾನು ಮಾಡೋದು. ಚೆನ್ನಾಗಿ ಫಸ್ಟ್ ಮಸಾಜ್ ಮಾಡಿ ಹಚ್ಚಿ ಆಮೇಲೆ ಮತ್ತೆ ಮಸಾಜ್. ಈ ಸ್ಯಾಂಡ್ವಿಚ್ ಮೆಥಡ್ ಅಂತಾರಲ್ಲ, ಹಾಗೆ ಕೂದಲಿಗೆ ಸ್ಯಾಂಡ್ವಿಚ್ ಮೆಥಡ್. ಸ್ಕ್ಯಾಲ್ಪ್ ಮಸಾಜರ್ ಯೂಸ್ ಮಾಡ್ತಾ ಇದ್ದೀನಿ ನಾನು. ಕೆಲವೊಂದು ಸತಿ ಇದು ಯೂಸ್ ಮಾಡ್ತೀನಿ, ಅಂದರೆ ಇದು ಏನಂತಾರೆ, ಈ ಎಲೆಕ್ಟ್ರಿಕ್ ಮಸಾಜರ್ ಈ ಥರ, ಅಥವಾ ಕೆಲವೊಂದು ಸತಿ ಇದು ಯೂಸ್ ಮಾಡ್ತೀನಿ. ಓಕೆನಾ? ನಾನು ಮೂಡಿದ್ದಂಗೆ ಒಂದೊಂದು ಸತಿ ಚಾರ್ಜ್ ಹಾಕಿರಲ್ಲ, ಖಾಲಿ ಆಗಿಬಿಟ್ಟಿರುತ್ತೆ, ಆವಾಗ ಇದನ್ನು ಯೂಸ್ ಮಾಡೋದು, ಅಥವಾ ಹೆಂಗೆ ಮನ್ಸು ಬರುತ್ತೋ ಹಾಗೆ. ಇವತ್ತು ಇದನ್ನು ಯೂಸ್ ಮಾಡ್ಬೇಕು ಅನಿಸ್ತಾ ಇದೆ. ಸೊ ಐ ಯೂಸ್ ದಿಸ್ ಬಿಕಾಸ್ ಇದು ಸ್ವಲ್ಪ ಚೆನ್ನಾಗಿ ತಿಕ್ಕುತ್ತೆ. ನಾನು ಒಂದೇ ಜಾಗದಲ್ಲಿ ಹಿಂಗೊಂದು 2-3 seconds ಮಾಡಿ ಹೋಗ್ತೀನಿ. ಚೆನ್ನಾಗಿ ಮಸಾಜ್ ಆಯಿತು. ಇವಾಗ ಎಣ್ಣೆ ಹಚ್ಚೋಣ. ಸೊ ಯಾವ ಎಣ್ಣೆ ಅಂದರೆ ತೆಗೆದಿಟ್ಬಿಡ್ತೀನಿ. ಪ್ರತಿ ಸತಿ ನಿಮ್ಮ ಸ್ಕ್ಯಾಲ್ಪ್ ಮುಟ್ಟೋದು ಮುಂಚೆ ಮೇಕ್ ಶೋರ್ ಯುವರ್ ಹ್ಯಾಂಡ್ಸ್ ಆರ್ ಕ್ಲೀನ್. ನಿಮ್ಮ ಫೇಸ್ನಾಗೆ ಏನಾದರೂ ಅಪ್ಲೈ ಮಾಡುವಾಗ ಹೆಂಗೆ ಕೈ ತೊಳ್ಕೊತಿರೋ ಹಾಗೆ ನಿಮ್ಮ ತಲೆಗೆ ಏನಾದರೂ ಅಪ್ಲೈ ಮಾಡ್ಬೇಕಾದ್ರೂ ಮೇಕ್ ಶೋರ್ ಯು ವಾಶ್ ಯುವರ್ ಹ್ಯಾಂಡ್ ಆ್ಯಂಡ್ ಇಟ್ ಇಸ್ ಕ್ಲೀನ್. ಓಕೆನಾ? ಸ್ಕ್ಯಾಲ್ಪ್ಗೆ ನಾನು ಇವಾಗ ಕರೆಂಟ್ಲಿ 2 ಏರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಇಂಡಿಯಾಲ್ ಅವೈಲಬಲ್ ಇಲ್ಲ, ಇದು US, ಕ್ಯಾನಡಾ, ಆಸ್ಟ್ರೇಲಿಯಾ ಆ ಕಡೆ ಎಲ್ಲ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ಇದನ್ನು ಏಜೆಂಟ್ಸ್ ಥ್ರೂ ಪರ್ಚೇಸ್ ಮಾಡಬೇಕು ಆ ಥರ. ಓಕೆನಾ? ಸೊ ಇದು ಮೊನ್ನತ್ ಅಂತ ರೆಜುವಿನೇಟ್ ಆಯಿಲ್. ಆ್ಯಂಡ್ ಇದು ಇಂಡಿಯಾಲ್ ಸಿಗುತ್ತೆ. ಇದು ಬಂದ್ಬಿಟ್ಟು ನೇಚರ್ಸ್ ಮ್ಯಾನಿಫೆಸ್ಟ್ ಏನ್ಷಿಯಂಟ್ ಹೇರ್ ಆಯಿಲ್ ಅಂತ. ಸೊ ಇದನ್ನು ರೀಸೆಂಟಾಗಿ ತರಿಸಿದ್ದು, ಆಲ್ಮೋಸ್ಟ್ ಒಂದು 3 weeks ಆಯಿತು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಆಲ್ಟರ್ನೇಟ್ ಮಾಡಿ ಇದೊಂದು ಸತಿ ಹಂಗೆ ಯೂಸ್ ಮಾಡ್ತೀನಿ. ಸೊ ಈ ಸತಿ ಇದನ್ನೇ ಯೂಸ್ ಮಾಡೋಣ. ಆ್ಯಂಡ್ ನೀವು ಯಾವುದಾದ್ರೂ ಹೇರ್ ಆಯಿಲ್ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದು ಹಾಕ್ಕೊಳ್ಳಿ, ಬಟ್ ಹೇರ್ ಆಯಿಲಿಂಗ್ ಇಸ್ ಇಂಪಾರ್ಟೆಂಟ್. ಸೊ ಇದನ್ನು ಒಂಚೂರು ಕೈಗೆ ಹಾಕ್ಕೊಂಡು ಮರ್ಮ ಪಾಯಿಂಟ್ಸ್ಗೆ ಫಸ್ಟ್ ಹಾಕ್ಕೊಳ್ಳೋದು. ಮರ್ಮ ಪಾಯಿಂಟ್ಸ್ ಅಂದರೆ ಒಂದು ಈ ಪಾಯಿಂಟು, ಇನ್ನೊಂದು ಇದೇ ಥರ 2 ನಾನು ಈ ಕೈಯಲ್ಲಿ ಹಾಕೊಂಬಿಟ್ಟಿದ್ದೀನಿ, ಇವಾಗ ತೋರ್ಸೋಕ್ಕಾಗಲ್ಲ. ಇದೊಂದು ಸೊ ಈ ಪಾಯಿಂಟು, ಇನ್ನೊಂದು 1, 2, 3 ಈ ಪಾಯಿಂಟು. ಸೊ 1, 2, 3 3 ಪಾಯಿಂಟ್ಸ್. ಸೊ ತೊಗೊಂಡು ಇಲ್ಲೊಂಚೂರು, ತೊಗೊಂಡು ಇಲ್ಲೊಂಚೂರು, ತೊಗೊಂಡು ಇಲ್ಲೊಂಚೂರು ತೊಟ್ಟಿಡ್ತಾ ಇದೆ, ಮುಚ್ಕೊಂಡ್ಬಿಡ್ತೀನಿ.
ಚೆನ್ನಾಗೆ ನಾನು ಬಿಸಿ ಮಾಡಲ್ಲ, ಹಿಂಗೆ ಕೈಯಲ್ಲೇ ಚೆನ್ನಾಗಿ ರಬ್ ಮಾಡ್ತೀನಿ ಒಂಚೂರು ವಾರ್ಮ್ ಆಗಲಿ ಅಂತ. ಹೇರ್ ಕೇರ್ ಇಸ್ ಅ ವರ್ಕೌಟ್. ಆಮೇಲೆ ಇದನ್ನು ಬರೀ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋದು. ಸೊ ಮರ್ಮ ಪಾಯಿಂಟ್ಸ್ ಅಂತ ಹೇಳ್ದೆ ಅಲ್ಲ, ಒಂದು ಇದು ಈ ಪಾಯಿಂಟು, ಇಲ್ಲಿ 10 ರೌಂಡ್ಸ್ ಸರ್ಕ್ಯುಲರ್ ಮೋಷನ್, 10 ಟೈಮ್ಸ್ ಸರ್ಕ್ಯುಲರ್ ಮೋಷನ್, 10 ಟೈಮ್ಸ್ ಆ್ಯಂಟಿ ಸರ್ಕಲಲ್ಲಿ. ಅದಾದಮೇಲೆ ಎರಡನೇದು ಬಂದು ಹಿಂಗೊಂದು ಹಿಂಗೊಂದು, ಈ ಪಾಯಿಂಟಲ್ಲಿ ಬರುತ್ತೆ ಇದು. ಮತ್ತು ಸೊ ಸರ್ಕ್ಯುಲರ್ ಅಲ್ಲ, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್. ನನಗೇನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ, ಆಯಿತಾ. ಮತ್ತೆ 1 2 3 ಈ ಪಾಯಿಂಟ್ ಇಲ್ಲಿ ಸಿಗುತ್ತಲ್ಲ. ನಿಮ್ಗೆ ಇವಾಗ ಅರ್ಥ ಆಗ್ತಾಯಿದೆ. ನಮ್ಮ ಅಜ್ಜಿ ಯಾವಾಗೂ ಹೇಳೋರು ನೆತ್ತಿಗೆ ಹಾಕಬೇಕು ಅಂತ. ಇಲ್ಲಿ ಎಣ್ಣೆ ಹಾಕಿ ಯಾವಾಗ ತಪ 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 ಹೊಡಿಯೋರು. ಲೆಸ್ ಇಸ್ ಮೋರ್ ಅನ್ನೋದನ್ನು ನಾನು ಬಿಲೀವ್ ಮಾಡ್ತೀನಿ. ತುಂಬ ಎಣ್ಣೆ ಹಾಕಿ ಗಿಡಿಯೋದ್ಕಿಂತ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಜಾಸ್ತಿ ಎಣ್ಣೆ ಹಾಕ್ಕೊಂಬಿಟ್ರೆ ನಾಳೆ ಚೆನ್ನಾಗಿ ತಿಕ್ಕಿ ಜಾಸ್ತಿ ಶ್ಯಾಂಪು ಹಾಕ್ಕೊಂಡು ಸ್ನಾನ ಮಾಡಬೇಕು. ಮತ್ತು ಇಟ್ ವಿಲ್ ಸ್ಟ್ರಿಪ್ ಆಫ್ ಯುವರ್ ನ್ಯಾಚುರಲ್ ಆಯಿಲ್. ಸೊ ಎಷ್ಟು ಬೇಕೋ ಅಷ್ಟು. ಸ್ಪೆಷಲಿ ತೆಳ್ಳಗಿದ್ರೆ ನಿಮ್ಮ ಕೂದಲು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂಚೂರು ಫ್ಲಿಪ್ ಮಾಡಿ ಮಸಾಜ್ ಮಾಡ್ತೀನಿ. ಸೊ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಇವಾಗ ಮತ್ತೆ ಇದನ್ನು ತಗೊಂಡು ಇನ್ನೊಂದು ಸತಿ ಮಸಾಜ್ ಮಾಡ್ತೀನಿ. ಚಿಕ್ಕ ವಯಸ್ಸಲ್ಲಿ ಎಳೆದು ಮಸಾಜ್ ಮಾಡೋರು. ಅವಾಗ ಬೇಡ ಅಂತ ಎದ್ದೋಡೋಗ್ತಾ ಇದ್ವಿ. ಇವಾಗಪ್ಪ ಯಾರು ಮಸಾಜ್ ಮಾಡ್ರಪ್ಪ ಅಂತ ಕಾಯ್ತಾ ಇರ್ತೀವಿ, ಯಾರು ಮಾಡಲ್ಲ. ದುಡ್ಡು ಕೊಟ್ಟು ಮಾಡಿಸ್ಕೋಬೇಕು. ಸೊ ಇವಾಗ ಸ್ಕ್ಯಾಲ್ಪ್ಗೆ ಆಯಿತಾ. ನೆಕ್ಸ್ಟು ಲೆಂತ್ ಆಫ್ ಮೈ ಹೇರ್ಗೆ ನಾನು ಯೂಸ್ ಮಾಡೋದು ಮುಚ್ಚಿಬಿಡೋಣ. ಆಮೇಲೆ ಹಾಕ್ಬೇಕು ಚಲ್ಗಿಲ್ಲಿ. ಮೈ ಫೇವ್ರೆಟ್ ಆಯಿಲ್ ಇದು ಮ್ಯಾಕ್ಸ್ ಕೇರ್ ಅವರ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೊಕೊನಟ್ ಆಯಿಲ್. ಸೊ ಇದು ಯಾಕೆ ಫುಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನಾವು ಇದು ಯೂಸ್ ಮಾಡೋದು. ಲಾಸ್ಟ್ ಟೈಮ್ ತೋರಿಸ್ದಾಗ ಇಲ್ಲಿತ್ತ, ಇಷ್ಟ ಆಗಿದೆ. ಇವಾಗ ಎಸ್ಥೆಟಿಕ್ ಆಗಿ ಕಾಣಲ್ಲ ಅಂತ ಹೊಸ ಬಾಟಲ್ ತೆಗಿತಾ ಇದ್ದೀವಿ. ಕೈ ಎಣ್ಣೆ ಆಗೋಗಿದ್ಯಾ, ಬರ್ತಾರ. ಇವಾಗ ಲೆಂತ್ ಆಫ್ ಮೈ ಹೇರ್ಗೆ ಹಾಕ್ಕೊಳ್ಳೋದು. ಆ್ಯಂಡ್ ಅಗೇನ್ ಇದನ್ನು ಅಷ್ಟೇ, ತುಂಬ ಜಾಸ್ತಿ ಹಾಕ್ಕೊಳ್ಳಲ್ಲ, ಎಷ್ಟು ಬೇಕೋ ಅಷ್ಟೇ. ಚೆನ್ನಾಗೆ ರಬ್ ಮಾಡಿ ಒಂಚೂರು ವಾರ್ಮ್ ಆಗತ್ತಂತ ಲೆಂತ್ಗೆ ಮಾತ್ರ ಇದನ್ನು ಅಪ್ಲೈ ಮಾಡ್ತೀನಿ. ಯೂಶಲಿ ನಾನು ತಲೆ ಬಾಚ್ತೀನಿ, ಬಟ್ ಈ ಕೂಮ್ನ ಇವತ್ತು ತಾನೇ ತೊಳೆದಿದ್ದೀನಿ ಫ್ರೆಶ್ ಆಗಿ. ವಾರಕ್ಕೆ ಒಂದ್ಸತಿ ತೊಳಿತೀನಿ ಆಯಿತಾ. ಇವತ್ತು ತಾನೇ ಫ್ರೆಶ್ ಆಗಿ ತೊಳೆದಿದ್ದೀನಿ. ಸೊ ಮತ್ತೆ ಅದನ್ನು ಯೂಸ್ ಮಾಡಿ ತೊಳೆಯೋದು ಬೇಡ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಬ್ರಷ್. ಇದು ವುಡ್. ನಾನು ಇವಾಗ ಎಲ್ಲ ವುಡ್ಡಂದೇ ಯೂಸ್ ಮಾಡೋದು ಕೂಮ್ಗಳು. ಇಲ್ಲಾಂದರೆ ನಂದು ಪ್ಲಾಸ್ಟಿಕ್ಕು ಎಲ್ಲ ಯೂಸ್ ಮಾಡಿದ್ರೆ ಫ್ರಿಝಿ ಆಗಿಬಿಡುತ್ತೆ. ಸೊ ಎಣ್ಣೆ ಹಾಕಿದ್ಮೇಲೆ ಒಂದು ಸತಿ ಬಾಚಿ ಎಣ್ಣೆ ಹಾಕಿ. ನಂದು ಲೋ ಪೊರಾಸಿಟಿ ಹೇರ್ ಆಗಿರೋದ್ರಿಂದ ಏನೇ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದ್ಮೇಲೆ ಒಂಚೂರು ಹೀಟ್ ಕೊಡಬೇಕು. ಸೊ ದ್ಯಾಟ್ ಪೋರ್ಸ್ ಓಪನ್ ಆಗಿ ನೀಟಾಗಿ ಪ್ರಾಡಕ್ಟ್ ಸೀಪನ್ ಆಗುತ್ತೆ ಅಂತ. ಇವಾಗ ಎಣ್ಣೆ ಹಚ್ಚಿದ್ದೀನಲ್ಲ, ಆ ಎಣ್ಣೆ ಕೂದಲಿಗೆ ನೀಟಾಗಿ ಅಬ್ಸಾರ್ಬ್ ಆಗಬೇಕು. ಆವಾಗ ಸಾಫ್ಟ್ ಆಗುತ್ತೆ, ಫ್ರಿಝಿನೆಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು ಹೀಟ್ ಕ್ಯಾಪ್ ಹಾಕೋತೀನಿ 10 ಮಿನಿಟ್ಸ್ ಹೇರ್ ಆಯಿಲ್ ಆದಮೇಲೆ. ಬಟ್ ಇವಾಗ ಹಾಕೊಳ್ಳೋಕ್ಕೆ ಆಗಲ್ಲ, ಬಿಕಾಸ್ ನನ್ನ ಮಗಳು ಅಳ್ತಿದ್ದಾಳಂತೆ, ಫೋನ್ ಬಂದಿತ್ತು. ಸೊ ಇವಾಗ ಓಡೋಗ್ಬೇಕು ಕೆಳಗಡೆ. ಹಾಗಾಗಿ ಅವಳನ್ನ ಮಲಗಿಸಾದ್ಮೇಲೆ ನೈಟು ಕ್ಯಾಪ್ ಹಾಕ್ಕೊಂಡು ಒಂದು 10-15 ನಿಮಿಷ ಅಥವಾ 20 ನಿಮಿಷ ಬಿಡ್ತೀನಿ, ಬಿಕಾಸ್ ಲೇಟಾಗಿ ಹಾಕೊತಾ ಇದ್ದೀನಿ ಅಂತ. ಸೊ ಆವಾಗ ನಾನು ಕ್ಲಿಪ್ ತೋರಿಸ್ತೀನಿ. ಬಟ್ ನಾವು
ತಲೆ ಸ್ನಾನ ಆಯಿತು, ಸ್ಕಿನ್ ಕೇರ್ ಕೂಡ ಆಗೋಗಿದೆ. ನಾನು ತಲೆ ಸ್ನಾನ ಆದಮೇಲೆ ಫಸ್ಟ್ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ನಾನು ಸ್ನಾನದ ಟೈಮಲ್ಲಿ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದೆ ಅಂದರೆ, ಫಸ್ಟ್ಲಿ ನಾನು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಟ್ರೈ ಮಾಡ್ಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಮ್ ಸ್ಟಿಕ್ಕಿಂಗ್ ಟು. ಆ್ಯಂಡ್ ನಾನು ಪ್ರತಿ ಸತಿ ಒಂದು 2-3 ಪ್ರಾಡಕ್ಟ್ಸ್ ಚೇಂಜ್ ಮಾಡ್ತಾ ಇರ್ತೀನಿ ಆಯಿತಾ. ಅದಕ್ಕೆ ಒಂದು ವಾರದ ಪೂರ್ತಿ ನಾನು ರೊಟೀನ್ ತೋರಿಸಿದ್ರೆ ನಿಮಗೂ ಐಡಿಯಾ ಬರುತ್ತೆ ಅಂತ. ಸೊ ನಾನು ಎಣ್ಣೆ ಹಚ್ಕೊಂಡಿದ್ದ ದಿನ ಡಬಲ್ ಕ್ಲೆನ್ಸ್ ಮಾಡ್ತೀನಿ. ಸೊ 2 ಸತಿ ಶ್ಯಾಂಪು ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನಾನು ಯೂಸ್ ಮಾಡಿದ್ದು ಕ್ಲಿನಿಕ್ ಆಲ್ ಕ್ಲಿಯರ್ ಆ್ಯಂಟಿ ಡ್ಯಾಂಡ್ರಫ್ ನರಿಶಿಂಗ್ ಶ್ಯಾಂಪು. ನಂಗೆ ಆ್ಯಕ್ಚುಲಿ ಡ್ಯಾಂಡ್ರಫ್ ಇಲ್ಲ, ಬಟ್ ನಾನು ಇದನ್ನು ಆಲ್ಮೋಸ್ಟ್ ಆಲ್ಟರ್ನೇಟ್ ವೀಕ್ಸ್ ಆದರೂ ಯೂಸ್ ಮಾಡ್ತಾ ಇರ್ತೀನಿ. ಯಾಕೆ ಅಂತಂದರೆ ಇದು ನೀಟಾಗೆ ಬಿಲ್ಡಪ್ಪು ಅಥವಾ ಎಣ್ಣೆ ಎಲ್ಲ ನೀಟಾಗಿ ತೆಗೆದು ಹಾಕುತ್ತೆ. ಒಂಥರ ಕ್ಲಾರಿಫೈಯಿಂಗ್ ಶ್ಯಾಂಪು ಥರ. ನೀವು ಬೇಕಾದರೆ ಕ್ಲಾರಿಫೈಯಿಂಗ್ ಶ್ಯಾಂಪು ಆದರೂ ಯೂಸ್ ಮಾಡ್ಬೋದು. ಬಟ್ ನನಗೆ ಇದು ಯಾಕೆ ಇಷ್ಟ ಅಂದರೆ, ನಮ್ಮ ಮನೇಲಿ ನಳಿ ಆಂಟಿ ಅಬಿ ಎಲ್ಲ ಇದೇ ಶ್ಯಾಂಪು ಯೂಸ್ ಮಾಡೋದಾಯ್ತಾ. ಆ್ಯಂಡ್ ಅವ್ರ ಕೂದಲು ಸಕ್ಕದಾಗಿದೆ. ಸೊ ಹಿ ಕೆಪ್ ಟೆಲ್ಲಿಂಗ್. ಆ್ಯಂಡ್ ಅವ್ರ ಮಾತು ಸ್ವಲ್ಪ ಕೇಳಿಸ್ಕೊಳ್ಬೇಕಲ್ಲ ಅಂತ ಟ್ರೈ ಮಾಡಿದೆ. ನಂಗೆ ಇಷ್ಟ ಆಯಿತು. ಕೂದಲು ಸಾಫ್ಟ್ ಅನಿಸುತ್ತೆ. ಸೊ ಅದಕ್ಕೆ ಇದು ಯೂಸ್ ಮಾಡ್ತೀನಿ. ಎಣ್ಣೆ ಹಚ್ಕೊಂಡಿದ್ದ ಟೈಮ್ ವಾರಕ್ಕೆ ಒಂದ್ಸತಿ ಅಥವಾ ಆಲ್ಟರ್ನೇಟ್ ವೀಕ್ಸ್ ಹಿಂಗೆ ಯೂಸ್ ಮಾಡ್ತೀನಿ. ಅಂದರೆ ಆಲ್ಟರ್ನೇಟ್ ಹೆಡ್ ಶಾರ್ಗೆ ಯೂಸ್ ಮಾಡ್ತೀನಿ. ಸೊ ಇದು ಫಸ್ಟ್ ಒನ್. ಇದಾದಮೇಲೆ ಸೆಕೆಂಡ್ ಇದು ಯೂಸ್ ಮಾಡಿದ್ದು. ನಾನು ಯಾವಾಗಲೂ ಡಬಲ್ ಕ್ಲೆನ್ಸ್ ಮಾಡಲ್ಲ, ಬಟ್ ಎಣ್ಣೆ ಹಚ್ಕೊಂಡಾಗ ಐ ಮೇಕ್ ಶೋರ್ ಡಬಲ್ ಕ್ಲೆನ್ಸ್ ಮಾಡ್ತೀನಿ, ಸೊ ದಟ್ ಅಂಟಂಟ್ ಆಗಬಾರ್ದು ಅಂತ. ಸೊ ಸೆಕೆಂಡ್ ಶ್ಯಾಂಪು ನಾನು ಯೂಸ್ ಮಾಡಿದ್ದು ಲಾರಿಯಲ್ ಪ್ಯಾರಿಸ್ ಗ್ಲೈಕಾಲಿಕ್ ಗ್ಲಾಸ್ ಶ್ಯಾಂಪು. ಇದನ್ನು ಯೂಸ್ ಮಾಡಿದೆ. ಅದಾದಮೇಲೆ ಇವತ್ತು ಇದು ಮಾಸ್ಕ್ ಹಾಕಿದೆ. ಸೊ ಡವ್ 10-in-1 ಡೀಪ್ ರಿಪೇರ್ ಟ್ರೀಟ್ಮೆಂಟ್ ಮಾಸ್ಕ್. ಸೊ ಇದನ್ನು ಅಪ್ಲೈ ಮಾಡಿ ಒಂದು 5 to 6 minutes ಬಿಡ್ತೀನಿ. ಅದಾದಮೇಲೆ ನೀಟಾಗೆ ತೊಳ್ಕೊತೀನಿ. ಸೊ ಆ್ಯಂಡ್ ನಾನು ಮಾಸ್ಕ್ ಅಥವಾ ಕಂಡೀಷ್ನರ್ ಏನೇ ಅಪ್ಲೈ ಮಾಡಿದ್ರು ತಣ್ಣೀರಲ್ಲಿ ವಾಶ್ ಮಾಡ್ತೀನಿ, ಕ್ಲೆನ್ಸ್ ಮಾಡ್ತೀನಿ. ಓಕೆನಾ. ಅದಾದಮೇಲೆ ಇದು ಏನಂತಾರೆ, ಇದಕ್ಕೆ ಮೈಕ್ರೋ ಫೈಬರ್ ಟವಲ್ ಯೂಸ್ ಮಾಡಿ ರ್ಯಾಪ್ ಮಾಡಿರ್ತೀನಿ. ಸೊ ಆಲ್ಮೋಸ್ಟ್ ಒಂದು ಕಾಲು ಭಾಗ ಡ್ರೈ ಆಗೋಗಿದೆ, ಬಿಕಾಸ್ ನಾನು ಸ್ಕಿನ್ ಕೇರ್ ಎಲ್ಲ ಮಾಡೋ ಅಷ್ಟೊತ್ತಿಗೆ. ಆದಷ್ಟು ಮೈಕ್ರೋ ಫೈಬರ್ ಟವಲ್ ಯೂಸ್ ಮಾಡಿ ಅಥವಾ ಟೀ ಶರ್ಟ್ ಯೂಸ್ ಮಾಡಿ, ಕಾಟನ್ ಟೀ ಶರ್ಟ್. ಐ ವುಡ್ ರಿಯಲಿ ಸಜೆಸ್ಟ್ ದಿಸ್ ಒನ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರತಿ ಸತಿ ಹೆಡ್ ವಾಶ್ ಆದಮೇಲೂ ಅದನ್ನು ವಾಶಿಗೆ ಹಾಕಿ, ಬಿಕಾಸ್ ಐ ಹ್ಯಾವ್ ಸೀನ್, ನಾನು ಮುಂಚೆ ಮಿಸ್ಟೇಕ್ ಮಾಡ್ತಾ ಇದ್ದೆ. ಅದನ್ನು ಮತ್ತೆ ಡ್ರೈ ಮಾಡಿ ಇನ್ನೊಂದು ಸತಿ ಯೂಸ್ ಮಾಡಿ ಆಮೇಲೆ ವಾಶಿಗೆ ಹಾಕ್ತಾಯಿದ್ದೆ. ಬಟ್ ಪ್ಲೀಸ್ ಪ್ರತಿ ಸತಿನೂ ವಾಶ್ ಹಾಕಿ. ಸೊ ಇವಾಗ ಆಲ್ರೆಡಿ ಕೂದಲು ಸಾಫ್ಟ್ ಅನಿಸ್ತಾ ಇದೆ. ಸೊ ಫಸ್ಟ್ ಸ್ಟೆಪ್ ಬಂದು ಲೀವ್ ಇನ್ ಕಂಡೀಷ್ನರ್. ಇದು ರೆಡ್ಕಿಂದು ಲೀವ್ ಇನ್ ಕಂಡೀಷ್ನರ್. ಚೂರು ಹಾಕ್ತೀನಿ, ಬಿಕಾಸ್ ನನಗೆ ಜಾಸ್ತಿ ಲೆಂತ್ ಇಲ್ಲ ಅಲ್ಲ. ಸೊ ಇಷ್ಟು ಚೆನ್ನಾಗಿ ರಬ್ ಮಾಡಿ, ಬರೀ ಲೆಂತ್ ಆಫ್ ದಿ ಹೇರ್ಗೆ. ಈಗ 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪ್ರತಿಯೊಂದು ಪಾರ್ಟ್ಗೂ ಸಪ್ರೇಟಾಗಿ ಹೀಟ್ ಪ್ರೊಟೆಕ್ಟೆಂಟ್ ಹಾಕ್ತೀನಿ. ಇದು ಮೊರಾಕನ್ ಆಯಿಲ್ದು. ಸ್ಮೆಲ್ ಹೆಂಗಿದೆ ಗೊತ್ತಾ. ಇದು ಒಂಚೂರು ಹಿಂಗೆ ಬಾಚ್ಕೊಂಡು ಕೈಯಲ್ಲೇ. ಆಮೇಲೆ ಮತ್ತೆ ಇದನ್ನು 2 ಪಾರ್ಟ್ ಮಾಡ್ಕೊತೀನಿ. ಆ ಕಡೆ ಒಂದು, ಈ ಕಡೆ ಒಂದು. ಆ್ಯಂಡ್ ಬ್ರಷ್ ತಗೊಂಡು ಎಲ್ಲ ಸೈಡಿಂದ ಮುಂದೆ, ಹಿಂದೆ, ಮೇಲೆ, ಕೆಳಗೆ ಮಾಡಿ ಹಿಂಗೆ ಎತ್ತಿದ್ರೆ ಆ ಬೌನ್ಸ್ ಬರುತ್ತೆ. ಬಟ್ ಇದೇನು ಜಾಸ್ತಿ ಹೊತ್ತಿರಲ್ಲ, ಸುಮ್ಮನೆ ನಮ್ಮ ಖುಷಿಗೆ. ಈಗ ಲಾರಿಯಲ್ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸಿರಮ್ ಹಾಕ್ತಾ ಇದ್ದೀನಿ. ಆ್ಯಂಡ್ ನಾನು ರೀಸೆಂಟಾಗಿ ಕಲ್ತಿದ್ದು ಸಿರಮ್ ನಾನು ಮುಂಚೆ ಇಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೆ. ಬಿಟ್ವೀನ್ ಆರ್ ಫಿಂಗರ್ಸ್ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ತುದೀಲಿ ಹಾಕೋತೀನಿ ಆಯಿತಾ. 1 ಡ್ರಾಪ್ ಹಾಕ್ಕೊಂಡು ಫಿಂಗರ್ಸ್ಗೆ ಹಿಂಗೆ ಹಾಕ್ಕೊಳ್ಳೋದು. ಆ್ಯಂಡ್ ರನ್ ದಿ ಫಿಂಗರ್ಸ್ ಕೂದಲಿಗೆ ಅಷ್ಟೇ. ದಟ್ಸ್ ಆಲ್ ಫಾರ್ ಟುಡೇ ಮಾರ್ನಿಂಗ್. ಮತ್ತೆ ರಾತ್ರಿ ಸಿಗುವೆ ನೋಡಿ. ದಿಸ್ ಇಸ್ ಹೌ ಐ ಎಂಟರ್ಟೈನ್ ಹರ್. ನಾನು ಬ್ರಷ್ ಎಲ್ಲ ಕೊಟ್ಟು ಎಂಟರ್ಟೈನ್ ಮಾಡಿ ಇವಾಗ ನಾನು ಕೂದಲನ್ನು ರೆಡಿ ಮಾಡುವ.
ರಾತ್ರಿ ಆಯಿತು. ಆ್ಯಂಡ್ ಇಗ್ನೋರ್ ಹೌ ಐ ಲುಕ್ ಬಿಕಾಸ್ ನಾನು ಯೂಶಲಿ ಹೇರ್ ಕೇರ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡೋದು. ಇಲ್ಲ ಅಂತಂದರೆ ಅದೆಲ್ಲ ಏನಾದರೂ ಬಿದ್ದಿದ್ರೆ ಸ್ಕಿನ್ ಸುಮ್ಮನೆ ಪಿಂಪಲ್ಸ್ ಬರೋದೆಲ್ಲ ಆಗುತ್ತೆ. ಸೊ ಇವಾಗ ತಲೆ ಬಾಚ್ಕೋಬೇಕು ಫಸ್ಟು ನೀಟಾಗಿ. ಇವಾಗ ಮಸಾಜ್ ಮಾಡ್ತಾಯಿದ್ದೀನಿ. ಕೈಗೆ ಹಾಕ್ಕೊಳ್ಳೋದು ಇದೋಗ್ಬಾರ್ದು ಅಂತ. ನನ್ನ ಮಗಳು ನೋಡ್ತಾ ಇದ್ದಾಳೆ, ಕಿತ್ಕೊಳ್ಳೋಣ, ಅವಳಿಗಿಷ್ಟ ಮಸಾಜರು. ಏನದು ಕಚ್ಚು ಮಾಡ್ತಾಳೆ, ಕೊಡ್ತೀನಿ ಕುಚ್ಚು. ಸೊ ಆ್ಯಕ್ಚುಲಿ ಮಸಾಜ್ ಮಾಡ್ಕೊಳ್ಳೋದು ಮುಂಚೆ ಏನೋ ಮಾಡಬೇಕಾಗಿತ್ತು, ಐ ಫರ್ಗಾಟ್. ಬರೀ ಇವಾಗ ಮಾಡೋಣ. ನಾನು ಇದನ್ನು ಯೂಸ್ ಮಾಡೋದು ನೋಡಿ, ಇದು ಹಿಂಗಿದೆ. ಇದ್ರ ಹೆಸರು ಬ್ಲಾಸಮ್ ಹ್ಯಾಮರ್ ಅಂತ. ಅಂದರೆ ನೀವು ಡರ್ಮಾ ರೋಲ್ ಆದರೂ ಮಾಡ್ಬೋದು. ಎಲ್ರಿಗೂ ಡರ್ಮಾ ರೋಲರ್ ಗೊತ್ತಲ್ವಾ, ದಿಸ್ ಒನ್ ಹಿಂಗೆ ರೋಲ್ ಮಾಡೋದು. ಸೊ ನಾನು ಮುಂಚೆ ಇದು ಯೂಸ್ ಮಾಡ್ತಾಯಿದ್ದೆ, ಬಟ್ ಇದು ಕೂದಲು ಬಂದ್ಬಿಡುತ್ತೆ ಒಂದೊಂದ್ಸತಿ. ಸಣ್ಣ ಸಣ್ಣ ಕೂದಲು, ಬೆಳೀತಾ ಇರೋ ಕೂದಲೆಲ್ಲ ಹಿಂಗೆ ಮಾಡುವಾಗ ಬ್ಯಾಕ್ ಆ್ಯಂಡ್ ಫೋರ್ತ್ ಬಂದ್ಬಿಡುತ್ತೆ. ಸೊ ಐದರ್ ನೀವು ಡರ್ಮಾ ಸ್ಟ್ಯಾಂಪ್ ಬರುತ್ತೆ, ಸ್ಟ್ಯಾಂಪ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಇದು ಇನ್ನೂ ಈಸಿ, ಹಿಂಗೆ ನೀಟಾಗೆ ಫ್ಲೆಕ್ಸಿಬಲ್ ಆಗಿದೆ. ಇದು ಚೈನೀಸೋ ಜಾಪನೀಸ್ ಅವ್ರದ್ದು, ಇದು ಮರ್ತೋಗ್ಬಿಟ್ಟಿದ್ದೀನಿ, ಇನ್ನೊಂದ್ಸತಿ ನೋಡ್ಬಿಟ್ಟು ಹೇಳ್ತೀನಿ. ಸೊ ನಿಮಗೆ 7 ನೀಡಲ್ಸ್ ಇರುತ್ತೆ, ಓಕೆನಾ. ಸೊ ಇದನ್ನು ಯೂಸ್ ಮಾಡೋದು ಮುಂಚೆ ಫಸ್ಟು ಸ್ಯಾನಿಟೈಸರ್ ಸ್ಪ್ರೇ ಹಾಕಬೇಕು. 2 ಸ್ಪ್ರೇ ಹಾಕಿ ನಲ್ಲಾಡಿಸಿ. ಏನಮ್ಮ ಆರೆಂಜ್ ಬೇಕಾ? ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಇಲ್ಲಿಡೋದು, ಡ್ರೈ ಆಗಲಿ. ಡ್ರೈ ಆಗೋ ತನಕ ನಾನು ಮಸಾಜ್ ಮಾಡ್ಕೊತೀನಿ ಯೂಶಲಿ. ಇವತ್ತು ಹಾಗೆ ಮರ್ತೋಗ್ಬಿಟ್ಟೆ. ನನ್ನ ಮಗಳು ನೋಡಿ ಏನು ಕಲ್ತಿದ್ದಾಳೆ. ಡೈಲಿ ಅವಳು ಸ್ನಾನ ಆಗಿ ಇದು ಅವಳಿಗೆ ಬಾಡಿ ಲೋಷನ್ ಹಾಕ್ತೀನಲ್ಲ, ಈ ಯೂಟ್ಯೂಬಲ್ಲಿ ಆ ವಿಡಿಯೋ ನೋಡ್ಬಿಟ್ಟಿದ್ದಾಳೆ. ಯಾವುದು ಗೊತ್ತಾ, ಹಿಂಗೆ ಕಲರ್ ರೆಡ್, ಏನೋ ವೈಟ್, ಮಿಕ್ಸ್ ಆರೆಂಜ್, ಈ ಥರ ಎಲ್ಲ ಬರುತ್ತಲ್ಲ, ಅದನ್ನು ನೋಡ್ಕೊಂಬಿಟ್ಟಿದ್ದಾಳೆ ಆಯಿತಾ. ಅದು ಎಷ್ಟು ಒಂದೇ ಸತಿ ನೋಡಿರೋದು, ಐ ಸ್ವೇರ್ ಒಂದೇ ಸತಿ ಅವಳದು ನೋಡಿರೋದು. ಅದು ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾಳೆ ಅಂದರೆ ಎವ್ರಿ ಡೇ ಶಿ ವಿಲ್ ಡೂ ದಿಸ್. ನೋಡಿ, 2 ಕೈಗೆ ಹಿಂಗೆ ಬಾಡಿ ಲೋಷನ್ ಹಾಕ್ಸ್ಕೊಳ್ಳೋದು, ಒಂದೊಂದು ಡ್ರಾಪು. ತೋರ್ಸಪ್ಪ ಹೆಂಗೆ ಮಾಡೋದು. ಏನದು ಅಲ್ಲ, ರಬ್ ಹೆಂಗೆ ಮಾಡೋದು ನೀನು? ಬೇಳು ಹಾಂ, ಆಮೇಲೆ ನಿನ್ ಕುಳ್ಳಿ ನೀನು ಏನು ಚಾಲು. ಆರೆಂಜ್. ಆಮೇಲೆ ಇದು ಪಿಂಕ್ ಮಾಡು ಇವಾಗ. ರಬ್ ಪಿಂಕ್. ಆಮೇಲೆ ನೆಕ್ಸ್ಟ್ ಯಾರು ಮಾಡೋಣ? ರಬ್ ಬ್ಲೂ ಮಾಡೋಣ. ಬ್ಲೂ. ರಬ್ ಬ್ಲೂ. ಕಚ್ಕೊಂಡು ತಿನ್ಬಿಡ್ತೀನಿ ಕುಳ್ಳಿ ಮರಿ. ನಾವು ಇಟ್ಸ್ ಟೈಮ್ ಡ್ರೈ ಆಗಿದೆ. ಇವಾಗ ಹಿಂಗೆ ಟ್ಯಾಪ್ ಮಾಡ್ಕೊಳ್ಳೋದು 1 ಮಿನಿಟ್. ಚುರ್ರ ಅನ್ನತ್ತೆ ಬಿಕಾಸ್ ನೀಡಲ್ಲಲ್ವಾ, ಸ್ವಲ್ಪ ನಿಧಾನಕ್ಕೆ ಮಾಡ್ಕೋಬೇಕು. ಹೆಂಗೆ ಮಾಡ್ತಾ ಇದ್ದೀವಿ? ಟಪ್ ಫ್ರಂಟ್ ಪಾರ್ಟು ಇಲ್ಲೇ ಇನ್ನೂ ಗ್ಯಾಪ್ ಇರೋದು. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ. ನೀವು ಬೇಕಾದ್ರೆ ಬರೀ ಬಾಲ್ಡ್ ಸ್ಪಾಟ್ಸ್ ಅಥವಾ ಎಲ್ಲಿ ತಿನ್ನಿಂಗ್ ಇದೆ ಆ ಜಾಗದಲ್ಲಿ ಮಾತ್ರನೂ ಮಾಡ್ಕೋಬೋದು. ಈಗ ಸ್ಕ್ಯಾಲ್ಪ್ ಸಿರಮ್ ಹಾಕ್ಕೋಬೇಕು. ಸೊ ನನ್ನ ಹತ್ರ 4 ಸಿರಮ್ ಇದೆ ಆಯಿತಾ. ಒಂದು ಬಿ ಬಾಡಿ ವೈಸ್ ರೋಲ್ ಆನು, ಇನ್ನೊಂದು ವಿಶ್ ಕೇರ್ ಸನ್ಸ್ಕ್ರೀನು, ಅಥವಾ ವಿಶ್ ಕೇರ್ ಸ್ಕ್ಯಾಲ್ಪ್ ಸಿರಮು. ನಂಗೆ ವಿಶ್ ಕೇರ್ ಸನ್ಸ್ಕ್ರೀನ್ ಎಷ್ಟಿಷ್ಟ ಅಂದರೆ ಅದೇ ಬರುತ್ತೆ. ನೆಕ್ಸ್ಟು ಆರ್ಡಿನರಿ ಇದು ಮಲ್ಟಿಪೆಪ್ಟೈಡ್ ಸಿರಮ್ ಇದೆ, ಇನ್ನೇನು ಖಾಲಿ ಆಗ್ತಾ ಇದೆ ನೋಡ್ಬೋದು. ಅದಾದಮೇಲೆ ಮೈ ಮೋಸ್ಟ್ ಫೇವ್ರೆಟ್ ಮೊನ್ನತ್ದು. ಇದು ಅಗೇನ್ ಇಂಡಿಯಾದಲ್ಲಿ ಸಿಗಲ್ಲ ಅಂತ ಹೇಳಿದೆ ಅಲ್ಲ, ಇದು US ಕ್ಯಾನಡಾದಲ್ಲಿ ಸಿಗುತ್ತೆ. ಇದು ಮೊನ್ನತ್ ಹೇರ್ ಥಿನ್ನಿಂಗ್ ಡಿಫೆನ್ಸ್. ಆ್ಯಂಡ್ ನಾನು ಹೇಳಾದ್ಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ, ಇದು ಆನ್ಲೈನಲ್ಲಿ ಎಲ್ಲೂ ಸಿಗಲ್ಲ. ಸೊ ಪ್ಲೀಸ್ ಡೋಂಟ್ ಪರ್ಚೇಸ್, ಅಮೆಝಾನಲ್ಲಿ ಎಲ್ಲೂ ಪರ್ಚೇಸ್ ಮಾಡಬೇಡಿ, ಯಾಕಂದರೆ ಅದು ಫೇಕ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ನೀವು ಇದನ್ನು ಅಲ್ಲೇ ಪರ್ಚೇಸ್ ಮಾಡಿದ್ರೆ ಬೆಸ್ಟ್, ಓಕೆನಾ. ಸೊ ಇವತ್ತು ಇದೇ ಅಪ್ಲೈ ಮಾಡ್ಕೋತೀನಿ. ಚೆನ್ನಾಗಿ ಶೇಕ್ ಮಾಡಿ 1 ಫುಲ್ ಡ್ರಾಪರ್ ಹಾಕ್ಕೊಳ್ಳೋದು.
ಒಂದು ಪೂರ್ತಿ ಡ್ರಾಪರ್ ತಗೊಂಡು ಓನ್ಲಿ ಸ್ಕ್ಯಾಲ್ಪ್ಗೆ ಇವಾಗ ಚೆನ್ನಾಗಿ ಮಸಾಜ್ ಮಾಡೋದು. ಸಿರಮ್ ಹಾಕೊಂಡ್ಮೇಲೆ ನಾನು ಕೈಯಲ್ಲೇ ಮಸಾಜ್ ಮಾಡ್ತೀನಿ, ಅದೇನು ಯೂಸ್ ಮಾಡಲ್ಲ ಬಿಕಾಸ್ ಅರ್ಧ ಪ್ರಾಡಕ್ಟ್ ಆಮೇಲೆ ಅಲ್ಲೇ ಮೆತ್ಕೊಳ್ಳುತ್ತೆ. ಬಂದೆ ಮಾಡ್ಕೊಂಡು ನಾನು ಬರ್ತೀನಿ ರಾಣಿ. ಬಾ ಚಿಂಚು. ಆಪಲ ತೋರಿಸ್ತೀನಿ. ಮಸಾಜ್ ಆಯಿತು. ಇವಾಗ ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ದ ಸೇಮ್ ಲಾರಿಯಲ್ ಎಕ್ಸ್ಟ್ರಾರ್ಡಿನರಿ ಸಿರಮ್. ಇನ್ನು ಒಂದೇ ಒಂದು ಡ್ರಾಪ್ ಹಾಕ್ಕೊಂಡು ಸೇಮ್ ಬೆಳಗ್ಗೆ ಹೇಳಿದ್ನಲ್ಲ ಹಾಗೆ ಮಾಡಿ ಬಾ. ಈಗ ನನ್ನ ಪಿಲ್ಲೋಗೆ ಈ ಸ್ಯಾಟಿನ್ ಪಿಲ್ಲೋ ಕವರ್ ಹಾಕ್ತೀನಿ. ಈ ಥರ ಕಲರ್ ತರಿಸ್ಬಿಟ್ಟಿದ್ದೀನಿ ಒಂದಷ್ಟು. ಸೊ ಆಲ್ಟರ್ನೇಟ್ ಡೇಸ್ ಒಂದಿನ ಎ ಸೈಡ್ ಹಾಕೋದು, ಮತ್ತು ನೆಕ್ಸ್ಟ್ ಡೇ ಬಿ ಸೈಡ್ ಹಾಕೋದು, ಆಮೇಲೆ ವಾಶ್ ಹಾಕೋದು. ಸೊ ಹೀಗೆ. ಸೊ ಒಂದು ಪಿಲ್ಲೋ ಕವರ್ 2 ದಿನ ಬರುತ್ತೆ. ಇವಾಗ ಇವತ್ತು ಒಂದು ತೆಗ್ದು ಹಾಕ್ತೇವೆ ಬಿಕಾಸ್ ನೆನ್ನೆ ಎಣ್ಣೆ ಹಚ್ಕೊಂಡಿದ್ನಲ್ಲ. ಸೊ ಇವಾಗ ಒಂದು ಹಾಕೋದು, ಇನ್ನೇ ಚೇಂಜ್ ಮಾಡೋದು, ಮತ್ತು ನಾಳೆ ಬೆಳಗ್ಗೆ ಸಿಗ್ತೀನಿ. ಗುಡ್ ನೈಟ್ ಮಾಡವ. ಸ್ವೀಟ್ ಡ್ರೀಮ್ಸ್. See you. Love you. ಏನು ಲವ್ ಯು ಹೇಳು. ಅವಳು ಲವ್ ಯು ಅಂದರೆ ಹಗ್ ಮಾಡ್ತಾಳೆ. ಅದಕ್ಕೆ ಮಮ್ಮಿಗೆ ಲವ್ ಯು. ಲವ್ ಯು ಲವ್ ಯು ಲವ್ ಯು ಲವ್ ಯು ಲವ್ ಯು ಪುಚ್ಚಿ. ಆಮೇಲೆ ಗುಡ್ ಮಾರ್ನಿಂಗ್. ರೋಸ್ಮೆರಿ ವಾಟರ್. ಇದನ್ನು ನಾನೇ ಪ್ರಿಪೇರ್ ಮಾಡಿರೋದು. ಹೆಂಗೆ ಮಾಡೋದು ಅಂತಂದರೆ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಐ ಥಿಂಕ್ 2 ಸತಿ ಏನೋ ಹಾಕಿದ್ದೀನಿ ನಾನು ವಿಡಿಯೋ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ನಾನು ಬರೀ 1 ವಾರಕ್ಕೆ ಆಗೋಷ್ಟು ಇದು ಮೊನ್ನೆ ಮಾಡ್ಕೊಂಡಿದ್ದು. ಸೊ 1 ವಾರ ಅಥವಾ ಮ್ಯಾಕ್ಸಿಮಮ್ ಒಂದು 10 ಡೇಸ್ಗೆ ಆಗೋಷ್ಟು ಮಾತ್ರ ಮಾಡ್ಕೊತೀನಿ. ಏನಾದರೂ ಮಿಕ್ಕಿದ್ರೆ ಚೆಲ್ಬಿಡ್ತೀನಿ ಬಿಕಾಸ್ ಇದು ಸ್ಮೆಲ್ ಬಂದ್ಬಿಡುತ್ತೆ. ಸೊ ಇಟ್ ಈಸ್ ನಾಟ್ ಗುಡ್. ತುಂಬ ದಿನಕ್ಕೆ ಮಾಡ್ಕೋಬೇಕು ಅಂತಂದರೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಬಟ್ ಐ ಪ್ರಿಫರ್, ಏನು ನಿಮ್ಗೆ ಜಾಸ್ತಿ ಕೆಲಸ ಇರಲ್ಲ ಅಲ್ಲ, 5 ನಿಮಿಷದಲ್ಲಿ ಪ್ರಿಪೇರ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ನೀವು ವಾರಕ್ಕೆ 1 ಸತಿ ಮಾಡ್ಕೊಳ್ಳೋದು ಬೆಸ್ಟ್. ಇದನ್ನು ಅಷ್ಟೇ ಬರೀ ಸ್ಕ್ಯಾಲ್ಪಿಗೆ ಹಾಕ್ಕೊಳ್ಳೋದು, ಯಾಕಂದರೆ ಕೂದಲಿಗೆಲ್ಲ ಹಾಕ್ಕೊಂಡ್ರೆ ಜಾಸ್ತಿ ಅಂಟಂಟು ಥರ ಆಗುತ್ತೆ. ಈಗ ಒಂದು 5 ನಿಮಿಷ ಮಸಾಜ್ ಮಾಡಿಬಿಟ್ಟು ಬಿಸಿಲಲ್ಲಿ ಕುತ್ಕೊತೀನಿ. ಎಳೆ ಬಿಸಿಲು, ಬೆಳಗ್ಗೆ ಅಲ್ವಾ, ಸೊ ಎಳೆ ಬಿಸಿಲಲ್ಲಿ ಹೋಗಿ ಕುತ್ಕೊತೀನಿ. ಆ್ಯಂಡ್ ಆಲ್ಸೋ ರೋಸ್ಮೆರಿ ವಾಟರ್ ಹಾಕಿದ್ಮೇಲೆ ನಾನು ಯಾವುದೇ ಥರ ಟೂಲ್ಸ್ ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ಇದು ಯೂಸ್ ಮಾಡ್ತೀನಿ ಮಸಾಜ್ಗೆ, ನಾಟ್ ದಿಸ್ ಒನ್. ಯಾಕಂದರೆ ಇದು ಮೂವ್ಮೆಂಟ್ ಇರೋದ್ರಿಂದ, ಕೂದಲು ವೆಟ್ ಆಗಿರೋದ್ರಿಂದ ಇವಾಗ ಬ್ರೇಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಸೊ ಹಾಗಾಗಿ ಇದೇನು ಯೂಸ್ ಮಾಡಲ್ಲ. ಇದು ಬೇಕಾದರೆ ಯೂಸ್ ಮಾಡ್ಬೋದು ಬಿಕಾಸ್ ಇದೇನು ಪ್ರಾಬ್ಲಮ್ ಆಗಲ್ಲ. ಈಗ ಹಂಗೆ ಒಂದು 2 ನಿಮಿಷ ಮಸಾಜ್ ಮಾಡಿಕೊಂಡು ಅಲ್ಲಿ ಬಿಸಿಲಲ್ಲಿ ಕುತ್ಕೊತೀನಿ. ಸೊ ಮಸಾಜು ಆಗುತ್ತೆ, ವೈಟಮಿನ್ ಡಿನೂ ಸಿಗುತ್ತೆ, ಆ್ಯಂಡ್ ಕೂದಲು ಒಣಗುತ್ತೆ. ಬಿಕಾಸ್ ಹಾಗೆ ವೆಟ್ ಇರುವಾಗ ಕಟ್ಟಿದ್ರೆ ಮತ್ತೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಕಂಪ್ಲೀಟ್ ಡ್ರೈ ಆಗೋವರೆಗೂ ನಾನು ಕೂದಲು ಕಟ್ಟಲ್ಲ. ಆ್ಯಂಡ್ ಏನೊಂದು ಹಾರ್ಡ್ಲಿ 5-10 ಮಿನಿಟ್ಸ್ ಅಲ್ಲಿ ಬಿಸಿಲಲ್ಲಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ ಡ್ರೈ ಆಗುತ್ತೆ. ಸೊ ಇವಾಗ ಅದನ್ನು ಮಾಡುವ, ಮತ್ತು ಸಂಜೆ ಸಿಗ್ತೀನಿ. ಹಲೋ, ಇವತ್ತು ಡೇ 3 ನೈಟು. ಐ ಡೋಂಟ್ ವಾಂಟ್ ಟು ಬೋರ್ ಯು ಟು ಮಚ್ ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಥಿಂಗ್. ನೆನ್ನೆ ನೈಟ್ ಏನು ಮಾಡಿದ್ನೋ ಅದೇ. ಫಸ್ಟು ಮಸಾಜ್ ಮಾಡ್ಕೊಳ್ಳೋದು, ಅದಾದಮೇಲೆ ಹೇರ್ ಗ್ರೋತ್ ಸಿರಮ್ ಹಾಕೋದು, ಮತ್ತೆ ಮಸಾಜ್ ಮಾಡ್ಕೊಳ್ಳೋದು. ಬಟ್ ಇವತ್ತು ಏನದು ಡರ್ಮಾ ರೋಲ್ ಏನೂ ಮಾಡ್ಕೊಳ್ಳಲ್ಲ ಬಿಕಾಸ್ ದಿಸ್ ಇಸ್ ನಾಟ್ ಡೇ 1 ಹೇರ್ ಅಲ್ವಾ, ಅದಕ್ಕೆ. ಬಟ್ ಇವತ್ತು ಕೂದಲು ಪಾಪು ಜೊತೆ ಸ್ವಿಮ್ಮಿಂಗ್ ಹೋಗಿದ್ದೆ, ಫಸ್ಟ್ ಡೇ ಇತ್ತು.
ಸೊ ಒಂಥರ ಅಂಟಂಟಾಗಿದೆ ಕ್ಲೋರಿನ್ ವಾಟರ್ ಎಲ್ಲ. ಆ್ಯಂಡ್ ನಾಳೆ ಹೊರಗಡೆ ಬೇರೆ ಹೋಗ್ಬೇಕು ನಾನು ಕೆಲಸದ ಮೇಲೆ. ಸೊ ಹಾಗಾಗಿ ಐ ಥಾಟ್ ನಾಳೆ ತಲೆ ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಇಲ್ಲಾಂದರೆ ಯಾಕೋ ನೋಡಿ ಒಂಥರ ಆಗಿದೆ, ನಂಗೆ ಇಷ್ಟ ಆಗಲ್ಲ. ಆಮೇಲೆ ಇವಾಗ ಸಮ್ಮರ್ ಬೇರೆ ಅಲ್ವಾ, ಸ್ವೆಟ್ ಆಗ್ತೀವಿ, ಅದು ಅಂಟಂಟು ಅನಿಸುತ್ತೆ. ಸೊ ಹಾಗಾಗಿ ನಾಳೆ ಆ್ಯಕ್ಚುಲಿ ಅಂದರೆ ನೆಕ್ಸ್ಟ್ ವಾಶ್ ನಾಡಿದ್ದಿದ್ದು. ಆ್ಯಂಡ್ ಹೇರ್ ಮಾಸ್ಕ್ ಹಾಕಬೇಕಾಗಿತ್ತು. ಬಟ್ ನಾಳೆ ಬೆಳಗ್ಗೆನೇ ನಾನು ಎದ್ದು ತಲೆ ಸ್ನಾನ ಮಾಡ್ಕೊಂಡು ಹೋಗಬೇಕು. ಸೊ ಹೇರ್ ಮಾಸ್ಕ್ ಹಾಕ್ಕೊಳ್ಳೋದ ಏನು ಎತ್ತ ಯೋಚನೆ ಮಾಡ್ತಾ ಇದ್ದೀನಿ. ಇಡೀ ಮಾಸ್ಕೆ ಹಾಕ್ಕೊಂಬಿಡೋಣ ಅಂತೆ. ಸೊ ಸ್ವಲ್ಪ ಬೇಗ ಎದ್ದು ಮಾಸ್ಕ್ ಹಾಕ್ಕೋತೀನಿ. ಬಿಕಾಸ್ ಮೊನ್ನೆ ತಾನೇ ಆಯಿಲ್ ಮಾಡಿದ್ದೀನಿ. ಇವಾಗ ಅದಕ್ಕೆ ಮಸಾಜ್ ಮಾಡಿ ಹೇರ್ ಗ್ರೋತ್ ಸಿರಮ್ ಹಾಕ್ಕೊಂಡು ಮಲಗಿಬಿಡೋದು ಅಷ್ಟೇ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ನಾನು ಮತ್ತೆ ಇಡೀ ಪ್ರೋಸೆಸ್ ಎಲ್ಲ ತೋರಿಸಲ್ಲ ನಿಮಗೆ, ಬಿಕಾಸ್ ಬೋರಿಂಗ್ ಆಗಿರುತ್ತೆ ಇನ್ನು. ಸೊ ಮತ್ತೆ ನಾಳೆ ಬೆಳಗ್ಗೆ ಸಿಗುವ. ಗುಡ್ ಮಾರ್ನಿಂಗ್. ಟುಡೇ ಇಸ್ ಅ ವೆರಿ ಬ್ಯುಸಿ ಡೇ. ಓಡಬೇಕು. ಸೊ ಐ ಡೋಂಟ್ ಹ್ಯಾವ್ ಮಚ್ ಟೈಮ್ ಟು ಡೂ ಎನಿಥಿಂಗ್. ಬಟ್ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು ಆ್ಯಸ್ ಯೂಶ್ವಲ್ ಇದು ಏನಿದು ರೋಸ್ಮರಿ ವಾಟರ್ ಸ್ಪ್ರೇ ಮಾಡ್ಕೊತೀನಿ. ಫಸ್ಟು ತಲೆ ಬಾಚ್ಕೋಬೇಕು. ಸಿ ಎವ್ರಿ ಡೇ ಇಸ್ ನಾಟ್ ಸಂಡೇ ಥರ, ಎಲ್ಲ ದಿನ ಒಂದೇ ಥರ ಇರಲ್ಲ. ಕೆಲವೊಂದು ದಿನ ತುಂಬ ಪೇಷನ್ಸಲ್ಲಿ ನೀಟಾಗಿ ಮಾಡ್ತೀನಿ, ಕೆಲವೊಂದು ದಿನ ಹೀಗೆ ರಶ್ ಆಗೋ ಟೈಮಲ್ಲಿ ಆಗಲ್ಲ. ಬಟ್ ಏನಾದ್ರು ಒಂದು ಮಾಡ್ತೀನಿ. ಬರೀ ಸ್ಕ್ಯಾಲ್ಪಿಗೆ ಹಚ್ಕೊಂಡು ಮಸಾಜ್ ಮಾಡ್ತೀನಿ ಒಂದು 1 to 2 minutes. ಇವಾಗ ಫುಲ್ ಲೆಂತ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೋ ಬರ್ತಾನೆ ಇಲ್ಲ. ಸ್ಪ್ರೇ ಬಾಟಲ್ ಹಾಳಾಗೋಯ್ತು, ಇವತ್ತೇ ಆಗಬೇಕಾಗಿದೆ. ಓಕೆ, ಎನಿವೇಸ್ ಐ ಥಿಂಕ್ ದಿಸ್ ಇಸ್ ಎನಫ್. ಸಾಕು, ಹಾಕ್ಕೊಂಡಿದ್ದೀನಿ. ತುಂಬ ಡ್ರಿಪ್ಪಿಂಗ್ ವೆಟ್ ಅಲ್ಲ, ಬಟ್ ನೋಡಿ ಹಿಂಗೆ ಓದೋದೇ ಇರಬೇಕು. ಸೊ ಇವಾಗ ನಾನು ಯೂಶ್ವಲಿ ಇದನ್ನು ಹಾಕ್ತೀನಿ. ಇದು ಆಲ್ಪ್ಸ್ ಗುಡ್ನೆಸ್ ಫ್ಲ್ಯಾಕ್ಸ್ ಸೀಡ್ ಜೆಲ್ಲು. ಆಲ್ಮೋಸ್ಟ್ ಇಷ್ಟು ಖಾಲಿ ಮಾಡಿದ್ದೀನಿ. ಇಲ್ಲ ಅಂತ ಅಂದರೆ ಇದು ಹಾಕ್ಕೊಂಡ್ರೆ ಆಲ್ಮೋಸ್ಟ್ 1 hour ಮೇಲೆ ಬಿಡಬೇಕು. ಇದ್ರ ಮೇಲೆ 30 to 40 minutes ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಯೂಶ್ವಲಿ ಒಂದು 1 to 2 hours ಬಿಡ್ತೀನಿ. ಬಟ್ ಇವತ್ತಷ್ಟು ಟೈಮ್ ಇಲ್ಲದೆ ಇರೋ ಕಾರಣ ಇದು ಡವ್ ಮಾಸ್ಕ್ ಹಾಕ್ತಾಯಿದ್ದೀನಿ. ಇದು ಡವ್ ಮಾಸ್ಕ್ ಆದರೆ ಒಂದು 10-15 ನಿಮಿಷ ಬಿಟ್ಟರೆ ಸಾಕು. ಮೋರ್ ದೆನ್ ಎನಫ್. ಬರೀ ಲೆಂತ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ಒಂದು 10 minutes ಆ ಹೀಟ್ ಕ್ಯಾಪ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ಇವತ್ತು ಅಟ್ಲೀಸ್ಟ್ ಒಂದು 5 ನಿಮಿಷ ಹಾಕ್ಕೊಳ್ಳೋಕ್ಕೆ. ಬಟ್ ಟೈಮ್ ಇಲ್ಲ, ಬಿಕಾಸ್ ಇನ್ನೂ ನನ್ನ ಮಗಳನ್ನ ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗಬೇಕು. ಫ್ರೆಂಡ್ಸ್, ಸ್ನಾನ ಆದಮೇಲೆ ಇಟ್ ವಿಲ್ ಬಿ ದ ಸೇಮ್ ರುಟೀನ್. ಬಟ್ ಇವತ್ತು ಶಾರಲ್ಲಿ ಏನೇನು ಯೂಸ್ ಮಾಡ್ತೀನಿ ಅಂದರೆ ಬಾಂಡ್ ರಿಪೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಣ್ಣೆ ಏನೂ ಇಲ್ಲದೆ ಇರೋದ್ರಿಂದ. ಸೊ ಇದೆರಡೂ ಇಂಡಿಯಾದಲ್ಲಿ ಸಿಗಲ್ಲ. ಹಾಗೇನ್ ಮೊನ್ನತ್ತದು ಬಾಂಡ್ ರಿಪೇರ್ ಶ್ಯಾಂಪು ಮತ್ತು ಕಂಡೀಷ್ನರ್. ಬಟ್ ರೆಡ್ಕಿನ್ ಆಲ್ಸೋ ಡಸ್ ಅ ಗುಡ್ ಜಾಬ್. ನಂಗೆ ಆ್ಯಕ್ಚುಲಿ ರೆಡ್ಕಿನ್ ಒಂದು ಪುಟಾಣಿ ಇದು ಕೊಟ್ಟಿದ್ರು, ಆ ಲೀವ್ ಇನ್ ಕಂಡೀಷ್ನರ್ ಜೊತೆ ಒಂದು ಕಂಡೀಷ್ನರ್ ಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿದೆ. ಸೊ ನೀವು ಇಂಡಿಯಾದಲ್ಲಿ ಪರ್ಚೇಸ್ ಮಾಡೋದಾದರೆ ರೆಡ್ಕಿನ್ ಯೂಸ್ ಮಾಡ್ಬೋದು, ಅಥವಾ ಓಲಾಪ್ಲೆಕ್ಸ್ ಯೂಸ್ ಮಾಡ್ಬೋದು. ನಾನು ಇದು ಖಾಲಿ ಆದಮೇಲೆ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಇವಾಗ ಇದಿರೋದ್ರಿಂದ ಐ ಆಮ್ ಸ್ಟಿಲ್ ಯೂಸಿಂಗ್ ದಿಸ್ ಒನ್. ಸೊ ಯಾ, ದಟ್ಸ್ ಇಟ್. ಅದು ಬಿಟ್ಟರೆ ಬೇರೆ ಎಲ್ಲ ಲೀವ್ ಇನ್ ಕಂಡೀಷ್ನರ್, ಸೀರಮ್, ಆಮೇಲೆ ಹೇರ್ ಡ್ರೈ ಮಾಡ್ಕೊಳ್ಳೋದು, ಸಿರಮ್ ಹಚ್ಕೊಳ್ಳೋದು, ದಟ್ ವಿಲ್ ಬಿ ದ ಸೇಮ್ ಥಿಂಗ್. ಸ್ನಾನ ಆದಮೇಲೆ ದೆರ್ ಇಸ್ ನೋ ಚೇಂಜಸ್. ಬಟ್ ಒಂದೊಂದು ಸತಿ ಅಂದರೆ 2-3 ವೀಕ್ಸ್ಗೆ ಒಂದು ಸತಿ ನಾನು K18 ಬಾಂಡ್ ರಿಪೇರ್ ಹಾಕ್ತೀನಿ. ಅದು ಖಾಲಿ ಆಗೋಯ್ತು ಲಾಸ್ಟ್ ವೀಕ್. ಆರ್ಡರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಅದು K18 ಹಾಕ್ಕೊಳ್ಳೋ ದಿನ ನೀವು ಕಂಡೀಷ್ನರು ಮಾಸ್ಕ್ ಏನೂ ಹಾಕೋಬಾರ್ದು. ನಾನು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಲ್ಲ, ಎಣ್ಣೆ ಹಚ್ಕೊಂಡು ಬರೀ ಶ್ಯಾಂಪು ಯೂಸ್ ಮಾಡಿ ಡಬಲ್ ಕ್ಲೆನ್ಸ್ ಮಾಡಿ ಶ್ಯಾಂಪು ಮಾಡ್ತೀನಿ. ಅದಾಗಿದ ತಕ್ಷಣ ಬಂದು K18 ಹಚ್ಕೊಂಡ್ಬಿಡ್ತೀನಿ. ಸೊ ಅದು 4 minutesಲ್ಲಿ ಇಟ್ ವಿಲ್ ಡೂ ಇಟ್ಸ್ ಜಾಬ್ ಅಂತ. ಸೊ ದ್ಯಾಟ್ಸ್ ದ್ಯಾಟ್. ನನ್ನ ಮಗಳು ಮಲಗಿದ್ದಾಳೆ. ಸೊ ಆದಷ್ಟು ನಿಧಾನಕ್ಕೆ ಮಾತಾಡ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಬೆಳಗ್ಗೆ
ತಲೆ ಸ್ನಾನ ಆದಮೇಲೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಐ ಹ್ಯಾಡ್ ಟು ರಶ್ ಕೆಲಸಕ್ಕೆ ಹೊರಡಬೇಕಾಗಿತ್ತು. ಬಟ್ ಹೇಳ್ದಂಗೆ ಸೇಮ್ ಥಿಂಗ್, ಏನು ಲೀವ್ ಇನ್ ಕಂಡೀಷ್ನರ್ ಹಾಕೋದು, ಆಮೇಲೆ ಸಿರಮ್ ಹಾಕಿ, ಆಮೇಲೆ ಹೀಟ್ ಪ್ರೊಟೆಕ್ಟೆಂಟ್ ಹಾಕಿ ಡ್ರೈ ಮಾಡಿರೋದಷ್ಟೇ. ಸಿಕ್ಕಾಪಟ್ಟೆ ಒಂಥರ ಡ್ರೈ ಆಗಿದೆ ಬಿಕಾಸ್ ಆಟೋಲೆಲ್ಲ ಓಡಾಡಿದೆ ಇವತ್ತು. ಬಟ್ ಎನಿವೇಸ್ ಲೆಟ್ಸ್ ಫಿಕ್ಸ್ ಇಟ್. ಇವತ್ತು ಫಸ್ಟ್ ತಲೆ ಸ್ನಾನ ಆಗಿರೋದ್ರಿಂದ ಡರ್ಮಾ ರೋಲ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ಸ್ಯಾನಿಟೈಸರ್ ಸ್ಪ್ರೇ ಹಾಕಿ ಇಟ್ಬಿಡೋಣ. ಇವಾಗ ಡ್ರೈ ಆಗೋ ತನಕ ತಲೆ ಬಾಚಿ ಮಸಾಜ್. ಬೈ ನಾವು ನಿಮಗೆ ಗೊತ್ತಾಗೋಗಿರುತ್ತೆ ನನ್ನ ರೊಟೀನ್. ಒಂಚೂರು ರಿವರ್ಸ್ ಕೊಂಬಿಂಗ್ ಮಾಡೋಣ, ಒಳ್ಳೇದು ಆ್ಯಕ್ಚುಲಿ. ನೀವು ಮಾಡೋಕ್ಕಾದರೆ ಮಾಡಿ. ನಿದ್ದೆ ಇವಾಗ ಒಣಗಿದೆ, ಇದನ್ನು ಟ್ಯಾಪ್ ಟ್ಯಾಪ್ ಮಾಡಿ. ಇವಾಗ ಸೀರಮ್ ಹಾಕೋಣ. ಡೈಲಿ ಇದೇ ಹಾಕ್ತೀನಿ, ಇವತ್ತು ಬೇರೆ ಹಾಕಿ ತೋರಿಸ್ತೀನಿ. ಯಾವ್ದು ಹಾಕೋಣ? ಇದು ಹಾಕೋಣ, ಆರ್ಡಿನರಿ. ಮಸಾಜ್ ಆಯಿತು. ಇವಾಗ ಸಿರಮ್ ಹಾಕ್ಕೋಬೇಕು. ಬಟ್ ಒಂದೊಂದು ಸತಿ ನಾನು ಸಿರಮ್ ಅಪ್ಲೈ ಮಾಡೋದಕ್ಕಿಂತ ಆಯಿಲ್ ಅಪ್ಲೈ ಮಾಡಿಬಿಡ್ತೀನಿ, ಒಂದೇ ಒಂದು ಡ್ರಾಪ್ ತೊಗೊಂಡು. ಐದರ್ ಐ ಯೂಸ್ ಈ ಕೊಕೊನಟ್ ಆಯಿಲೇ ಒಂದು ಡ್ರಾಪ್ ತೊಗೊಂಡು ಹಾಕ್ಕೋತೀನಿ, ಅಥವಾ ಯಾವುದೋ ಒಂದು ಆಯಿಲ್ ಕೈಗೆ ಸಿಕ್ಕಿದ್ದು ಹಾಕ್ಕೋತೀನಿ, ಆಯಿತಾ. ಇಗ್ನೋರ್ ಹೌ ಬ್ಯಾಡ್ ದಿಸ್ ವಿಡಿಯೋ ಈಸ್, ನಂಗೆ ಗೊತ್ತಿಲ್ಲ. ಬಟ್ ಯಾ, ಇವತ್ತು ಬ್ಲಿಂಕಿಟಲ್ಲಿ ಏನೋ ಆರ್ಡ್ರ್ ಮಾಡಿದಾಗ ಇದು ಕಳಿಸಿದ್ರು, ಆಯಿತಾ. ದಿಸ್ ಈಸ್ ಎಮಾಮಿ, ಫಸ್ಟ್ ಟೈಮ್ ಈ ಹೆಸರೇ ಕಳೀತಾ ಇರೋದು. 7 ಆಯಿಲ್ಸ್ ಇನ್ 1 ಅಂತೆ, ಲೈಟ್ ನಾನ್ ಸ್ಟಿಕ್ಕಿ ಆಯಿಲ್ ಅಂತ ಇತ್ತು. ಅದಕ್ಕೆ ಎಸಿದೆ ಎತ್ಕೊಂಬಂದೆ ನೋಡೋಣ ಅಂತ. ಇದರಲ್ಲಿ ಏನೇನಿದೆ ಗೊತ್ತಾ? ಆರ್ಗನ್ ಆಯಿಲ್, ವಾಲ್ನಟ್ ಆಯಿಲ್, ಜೊಜೋಬಾ ಆಯಿಲ್, ಆಲಿವ್ ಆಯಿಲ್ ಆ್ಯಂಡ್ ಆಲ್ಮಂಡ್ ಆಯಿಲ್. ಇನ್ನೂ 2 ಯಾವುದೋ ಗೊತ್ತಿಲ್ಲ. 7 ಆಯಿಲ್ಸ್ ಅಂತ ಇತ್ತು. ಇಲ್ಲೇನೂ ಹಾಕಿಲ್ಲ, ಮೇ ಬಿ ಆ ಡಬ್ಬ ಮೇಲೆ ಇತ್ತು ಅನಿಸುತ್ತೆ. ಮೇಕ್ಸ್ ಯುವರ್ ಹೇರ್ ಅಪ್ ಟು 20x ಸ್ಟ್ರಾಂಗರ್ ಅಂತೆ. ನಾನೇ ಪ್ರಮೋಟ್ ಮಾಡ್ತಾ ಇದ್ದೀನಿ ಈ ಬ್ರ್ಯಾಂಡ್ನ. ಹೆಂಗೆ ತೆಗಿಯೋದು? ಎಷ್ಟೊಂದು ಬಂದ್ಬಿಡುತ್ತೆ, ತುಂಬ ಓಪನಿಂಗ್ ಇದೆ ನೋಡಿ. ಇಷ್ಟು ಒಂದೇ ಒಂದು ಡ್ರಾಪು. ಈಗ ಇದನ್ನು ಲೆಂತ್ಗೆ ಮಾತ್ರ ಅಪ್ಲೈ ಮಾಡೋದು. ಮೇ ಬಿ ಆಯಿಲ್ ನನ್ನ ವೀಡಿಯೋಲಿ ಬರಬೇಕಾಗಿತ್ತು ಅನಿಸುತ್ತೆ. ಅದು ಆ್ಯಕ್ಚುಲಿ ಯಾವಾಗೋ ಬಂದಿರೋದಾಯ್ತು ಆಯಿಲು. ಆಂಟಿ ಇವತ್ತು ಬ್ಲಿಂಕಿಟ್ ಕವರ್ ಎಸಿತಾಯಿದ್ರು, ಬಿಕಾಸ್ ಅದರೊಳಗೆ ಇನ್ನೂ ಏನೇನೋ ಇಟ್ಟಿದ್ರು, ಎಸಿತಾಯಿದ್ರು. ಸೊ ನೋಡ್ಬಿಟ್ಟು ಇದು ಯಾವುದೋ ಎಣ್ಣೆ ಇದೆ ನೋಡಿ ಅರ್ಪಿತಾ, ನೀನು ಆರ್ಡ್ರ್ ಮಾಡಿದ್ಯಾ ಅಂತ ಕೊಟ್ಟರು. ನೋಡಿದ್ರೆ ಇಟ್ ವಾಸ್ ಅ ಫ್ರೀ ಬಿ, ಹಾಗೆ ಕಳಿಸಿದ್ದು. ಸೊ ಹಂಗೆ ಜೋಬಲ್ಲಿ ಇಟ್ಕೊಂಡು ಎತ್ಕೊಂಡ್ಬಂದೆ. ಇಟ್ಸ್ ದ ನೆಕ್ಸ್ಟ್ ಮಾರ್ನಿಂಗ್. ನಂದು ನೆನ್ನೆ ಹೇಳ್ದಂಗೆ ಇದು ವರ್ಕ್ ಆಗ್ತಾಯಿಲ್ಲ. ಐ ಡೋಂಟ್ ನೋ ವೈ, ಏನಾಯಿತು ಇದ್ದಕ್ಕಿದ್ದಂಗೆ ಗೊತ್ತಿಲ್ಲ. ಸೊ ಹೊಸ ಬಾಟಲ್ ತರಿಸಿ ಶಿಫ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಇವತ್ತೇನು ಮಾಡೋಣ ಅಂದರೆ, ಯೂಶ್ವಲಿ ನಾನೇನಾದರೂ ನನ್ನ ರೋಸ್ಮೆರಿ ವಾಟರ್ ಖಾಲಿ ಆಗೋಗಿದೆ, ಒಂದೊಂದು ದಿನ ಮಾಡ್ಕೊಂಡಿರಲ್ಲ, ಮರ್ತೋಗಿದೆ, ಅಥವಾ ಸ್ಮೆಲ್ ಬಂದಿದೆ ಅಂತ ಅಂದಾಗ ಇದು ಯೂಸ್ ಮಾಡ್ತೀನಿ. ಸೊ ಇವತ್ತು ಅದನ್ನು ಯೂಸ್ ಮಾಡೋಣ. ನೆನ್ನೆ ಆಯಿಲ್ ಹಾಕಿದ್ದೆ ಅಲ್ಲ, ಕೂದಲು ಚೆನ್ನಾಗಿದೆ ಆ್ಯಕ್ಚುಲಿ. ನೋಡಿ, ಥರ ಸಾಫ್ಟ್ ಅನಿಸ್ತಾ ಇದೆ, ಚೆನ್ನಾಗಿದೆ. ಎಣ್ಣೆನು ಆಯಿಲಿ ಅನಿಸಿಲ್ಲ. ನಂಗೆ ಇದು ಯಾಕೆ ಇಷ್ಟ ಅಂದರೆ ಈಸಿ, ಬೇರೆ ಎಲ್ಲ ಇಂಗ್ಲೀಷು
ಹಿಡ್ಕೋಪ ಒಂದು ನಿಮಿಷ. ಒಂದು ನಿಮಿಷದಾಗ ಹಾಕೊಂಡ್ಬಿಡ್ತೀವಿ. ಅಲ್ಲಿ ಕೂರ್ಸು, ನಾನು ಕೂರ್ಸು. ಫ್ರೆಶ್ ಕೊಡ್ತೀವಿ. ಕುಚ್. ಆ್ಯಸ್ ಯೂಶ್ವಲ್ ಈಗ ಬಿಸಿಲಲ್ಲಿ ಒಂದು 10 ನಿಮಿಷ ಕುತ್ಕೊಂಡು ಹಾಗೆ ಮಸಾಜ್ ಮಾಡ್ಕೊತೀನಿ. ಸೊ ಐ ಹೋಪ್ ನಿಮ್ಗೊಂದು ರಫ್ ಐಡಿಯಾ ಸಿಕ್ಕಿದೆ. ನಂದು ರೊಟೀನ್ ಹೆಂಗಿದೆ ಅಂತ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಐ ವುಡ್ ಲವ್ ಟು ಆನ್ಸರ್. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ನಮ್ಮ Thank you so much for watching. I love you all. Bye.